ಇನ್ನು ಚಿಕ್ಕೋಡಿ ಪ್ರಾರ್ಥನಾ ಕೂಡ 625ಕ್ಕೆ 625 ಅಂಕ ಗಳಿಸಿದ್ದಾರೆ. ಪ್ರಾರ್ಥನಾಗೆ ಪೋಷಕರು ಸ್ನೇಹಿತರು ವಿಶ್ ಮಾಡಿದ್ದಾರೆ. ಪಾಠ ಹೇಳುವಾಗ ಕಾನ್ಸಂಟ್ರೇಷನ್ ಇಟ್ಟು ಕೇಳ್ತಿದ್ದೆ ಸರ್. ಆಮೇಲೆ ಮನೆಗೆ ಬಂದ ಮೇಲೆ ಅದನ್ನೇ ಸ್ಕೂಲಲ್ಲಿ ಅವತ್ತು ಹೇಳಿದ್ದೇನೆ ಅವತ್ತೇ ರಿವೈಸ್ ಮಾಡ್ಕೊಳ್ತೀನಿ. ಆಮೇಲೆ ಎಷ್ಟು ಗಂಟೆಗಳ ಕಾಲ ಅಧ್ಯಯನ ಮಾಡ್ತೀವಿ? ಗಂಟೆಗಳು ಸ್ಕೂಲ್ ಇರ್ಬೇಕಾದ್ರೆ 3 ಅವರ್ಸ್ ಅಷ್ಟೇ ಮಾಡ್ತಿದ್ದೆ. ಸಂಡೇ ಅದು ಎಲ್ಲ 5 ಅವರ್ಸ್ ಮಾಡ್ತಿದ್ದೆ. ಆಮೇಲೆ ಮಂಡಳಿ ಬಿಟ್ಟಿರುವಂಥ LB ಆಗಿರ್ಬೋದು, ಆಮೇಲೆ 4 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ರು, 3 ಪ್ರಿಪರೇಟರಿ ಎಕ್ಸಾಮ್ಸ್ ತಗೋದ್ರು. ಅದರಿಂದ ನಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅರ್ಥ ಆಯಿತು. ಯಾವ ರೀತಿ ಕ್ವಶನ್ಸ್ ಅರೈಸ್ ಮಾಡ್ತಾರೆ, ನಮಗೆ ಅವರು ಕನ್ಫ್ಯೂಸ್ ಮಾಡೋದಕ್ಕೆ ಯಾವ ರೀತಿ ಅಪ್ಲೈಡ್ ಕೇಳ್ತಾರೆ, ಅದೆಲ್ಲ ಅರ್ಥ ಆದಮೇಲೆ ನಾವು ಈಸಿ ಆಯಿತು. ಓಕೆ. ಆಮೇಲೆ ಈಗ ಸ್ಟಡಿ ಏನು ಮಾಡ್ತಿರ್ತಾರಲ್ಲ, ಇವಾಗ ಮೊಬೈಲ್ಗಳನ್ನು ಬಳಕೆ ಮಾಡ್ತಾ ಇರ್ತಾರೆ ಎಲ್ಲರೂ, GPT-ಗಳನ್ನು ಬಳಕೆ ಮಾಡ್ತಾಯಿದ್ರು. ಅದನ್ನೇನು ಬಳಕೆ ಮಾಡ್ತಾ ಇದ್ರು? ಮೊಬೈಲ್ ಪೂರ್ತಿ ಬಿಟ್ಬಿಡಿ ಅಂತ ಏನು ಹೇಳೋಕ್ಕಾಗಲ್ಲ ಸರ್. ಆದರೆ ನಾನು ಬಳಸ್ತಿದ್ದೆ. ಅಂದರೆ ನನಗೆ ಏನಾದರೂ ತಿಳಿಲಿಲ್ಲ ಅಂದರೆ ಅಷ್ಟೇ, ಅಂದರೆ ಸ್ಟಡಿ ಪರ್ಪಸಿಗೆ ಅಷ್ಟೇ, ಉಳಿದು ಏನು ನಾನು ಯೂಸೇ ಮಾಡಿಲ್ಲ ಸರ್. ಲೀಜರ್ ಅವರ್ಸ್ ಅಂದರೆ ಫ್ರೀ ಟೈಮ್ದೊಳಗೆ ಏನು ಮಾಡ್ತಾಯಿದ್ರಿ? ಮನೆಯಲ್ಲಿ ತಂದೆ ತಾಯಿ ಜೊತೆ ಏನಾದರೂ ಮಾತಾಡೋದು. ಇನ್ನು ಶಿವಮೊಗ್ಗದ ಪ್ರಿಯದರ್ಶಿನಿ ಶಾಲೆಯ ವಿದ್ಯಾರ್ಥಿನಿ ಕೃತಿ 625ಕ್ಕೆ 623 ಅಂಕ ಗಳಿಸಿದ್ದಾರೆ. ಯಾವುದೇ ಟ್ಯೂಷನ್ಗೆ ಹೋಗದೆ ಸಾಧನೆ ಮಾಡಿದ್ದಾರೆ. ಮನೆಯಲ್ಲಿ ಪೋಷಕರ ಬೆಂಬಲದಿಂದ ನನಗೆ ಈ ಸಾಧನೆ ಮಾಡೋದಕ್ಕೆ ಸಾಧ್ಯವಾಯಿತು ಅಂತ ಕೃತಿ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಕೃತಿಯವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ತುಂಬ ಕುತೂಹಲದಿಂದ ಕಾಯುತ್ತಿರುವಂಥ SSC ಫಲಿತಾಂಶ ಬಂದೆ. ಶಿವಮೊಗ್ಗದ ಪ್ರಿಯದರ್ಶಿನಿ ಶಾಲೆ ಇದು. ಈ ಶಾಲೆಯಲ್ಲಿ 625 ಮಾರ್ಕ್ಸಿಗೆ 623 ಅಂಕಗಳನ್ನು ಪಡೆದ ವಿದ್ಯಾರ್ಥಿನಿ ಕೃತಿ ನಮ್ಮ ಜೊತೆ ಇದ್ದಾಳೆ. ಫಸ್ಟ್ ನಿಮಗೆ ಕಂಗ್ರ್ಯಾಚುಲೇಷನು. ಹಾಂ, ಹೇಗೆ ನಿರೀಕ್ಷೆ ಮಾಡಿದ್ರಿ, ಹೇಗೆಲ್ಲ ಸ್ಟಡಿ ಮಾಡಿದ್ರಿ? ಫಸ್ಟು ಇವಾಗ ಸ್ಕೂಲಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ನಮಗೆ ಸ್ಕೂಲಲ್ಲೇ ಎಲ್ಲ ರಿವಿಷನ್ ಆಲ್ಮೋಸ್ಟ್ ಎಲ್ಲ ಪಾಠ ಅವರೇ ಹೇಳ್ಕೊಡ್ತಿದ್ರು. ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಿಸ್ಕೊತಿದ್ರು. ಆಮೇಲೆ ಇವಾಗ 8 ಗಂಟೆ ಆಮೇಲೆ ಮನೆಗೆ ಹೋದಾದಮೇಲೆ ಸ್ವಲ್ಪ ಒಂದು 11 ಗಂಟೆ ತನಕ ಸೆಲ್ಫ್ ಸ್ಟಡಿ ಮಾಡ್ತಿದ್ದೆ. ಮತ್ತು ಬೆಳಗ್ಗೆ ಟೈಮ್ ಏನಂದರೆ ರಿವಿಷನ್ ತುಂಬ ಚೆನ್ನಾಗಾಗುತ್ತೆ, ಮೈಂಡೆಲ್ಲ ಕ್ಲಿಯರ್ ಆಗಿರುತ್ತೆ. ಅದಕ್ಕೆ ಏನೇನು ಓದಿರ್ತೀವಿ ಅದೆಲ್ಲ ಬೆಳಗ್ಗೆ ರಿವಿಷನ್ ಮಾಡಿಕೊಂಡ್ರೆ ಅದು ತಲೆಯಲ್ಲಿ ಉಳಿಯುತ್ತೆ. ಸ್ಕೂಲಲ್ಲೆಲ್ಲ ಇದು ಡೌಟ್ಸ್ ಕ್ಲಿಯರ್ ಮಾಡಿಕೊಂಡು ಮನೆಗೆ ಹೋಗಿ ಸೆಲ್ಫ್ ಸ್ಟಡಿ ಮಾಡಿದರೆ ತುಂಬ ಈಸಿಯಾಗಿ ಎಕ್ಸಾಮ್ ಇದು ಮಾಡ್ಬೋದು. ಸ್ವಲ್ಪ ಹಿಂದಿ ಬಗ್ಗೆ ಕೂಡ ಸ್ವಲ್ಪ ಚರ್ಚೆ ಆಗ್ತಾಯಿತ್ತು. ಅದು ಹೇಗೆ ಫೇಸ್ ಮಾಡಿ ಹಿಂದಿ ಸಬ್ಜೆಕ್ಟ್ ಬಗ್ಗೆ ಎಷ್ಟು ಮಾರ್ಕ್ಸ್ ಬಂತು ಅಂದರೆ ಲೆಕ್ಕಾಚಾರ ಇತ್ತು ಹೇಗೆ ಅಂತ ಹಿಂದಿ ಸಬ್ಜೆಕ್ಟ್ ಬಗ್ಗೆ? ಹಿಂದಿ ಸಬ್ಜೆಕ್ಟ್ ಅದು ಸ್ವಲ್ಪ ಗೊಂದಲ ಆಯಿತು. ಅಂದರೆ ಸ್ಟಾರ್ಟಿಂಗಲ್ಲಿ ಅದು ಗ್ರೇಡ್ ಅಂತ ಹೇಳ್ತಿದ್ರು, ಇವಾಗ ಆಮೇಲೆ ಮಾರ್ಕ್ಸು, ಆಮೇಲೆ ಇನ್ನೊಂದು ಸತಿ ಗ್ರೇಡ್ ಅಂತ ತುಂಬ ಡಿಸ್ಕಸ್ ಮಾಡ್ತಿದ್ರು. ಆದರೆ ನಮಗೇನೆಂದರೆ ಹಿಂದಿ ಲ್ಯಾಂಗ್ವೇಜೇ, ಅಂದರೆ ಅದು ನಮಗೆ ಬೇಕು. ನಮ್ಮ ಇಂಡಿಯಾ ಅಂದರೆ ಅದು ಹಿಂದಿ ಒಂದು ತುಂಬ ಮುಖ್ಯ ಲ್ಯಾಂಗ್ವೇಜ್. ಇವಾಗ ನಾವು ಅದನ್ನು ಇದು ಗ್ರೇಡ್ ಅಂತ ಕನ್ಸಿಡರ್ ಮಾಡಿದ್ರೆ ಹಿಂದಿ ಓದೋರೆಲ್ಲ ಅವರಿಗೆಲ್ಲ ತುಂಬ ಇದಾಗಿಬಿಡುತ್ತೆ. ಅದಕ್ಕೆ ಅದು ಹಿಂದಿ ಮಾರ್ಕ್ಸ್ ಆಗೇ ಕನ್ಸಿಡರ್ ಆಗಿದ್ದು ತುಂಬ ಖುಷಿ ಆಯಿತು. ಮತ್ತು ತುಂಬ ಟೀಚರ್ಸು ಅವರು ಇದು ವಿಡಿಯೋ ಎಲ್ಲ ಮಾಡಿ ಅಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದರು. ಹಿಂದಿ ಮಾರ್ಕ್ಸ್ ಆಗಿ ಉಳಿದು ತುಂಬ ಖುಷಿ ಆಯಿತು. ಓಕೆ, ನೆಕ್ಸ್ಟ್ ಏನು ಮಾಡಿದ್ರಿ? ಈಗ ಟಾಪರ್ ಆಗಿದ್ದೀರಾ, ನೆಕ್ಸ್ಟ್ ಏನು ಮಾಡಕ್ಕೆ ಮಾಡಿದ್ದೀರಾ? ನೆಕ್ಸ್ಟ್ ಮುಂದೆ ಸೈನ್ಸ್ ಹೋಗ್ಬೇಕಂತ ಮಾಡಿದ್ರೆ ಹೇಗಂತ? ಸೈನ್ಸ್ ಹೋಗ್ಬೇಕಂತ ಮಾಡಿದ್ವಿ. ಆಮೇಲೆ